ದೂರ ಉಳಿದು ಪ್ರಜಾಕೀಯ ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾಕೆ ಅನಿಸುತ್ತೆ? ರಾಜಕೀಯ ಅನ್ನೋದು ಬೇರೆ, ಪ್ರಜಾಕೀಯ ಅನ್ನೋದು ಬೇರೆ. ಪ್ರಜಾಕೀಯ ಪ್ರಜೆಗಳು ಮಾಡಲಿ ಅಂತ ಮಾಡಿರೋದು, ರಾಜಕೀಯ ರಾಜರುಗಳು ಮಾಡ್ತಾರೆ. ನಟರ ಅಥವಾ ಸ್ಟಾರ್ಗಳ ಎಂಟ್ರಿಗೆ, ರಾಜಕಾರಣ ಎಂಟ್ರಿಗೆ ಒಂದು ವೇದಿಕೆ ಸಜ್ಜಾಗಬಹುದಾ ಅಂತ ಕರ್ನಾಟಕದಲ್ಲಿ? ಏನು ಇಲ್ಲಿ ಬಂದೇ ಸೇವೆ ಮಾಡಬೇಕು ಅಂತೇನಿಲ್ಲ, ಎಷ್ಟೋ ಜನ ಹಾಗೇನೂ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡಬೇಕು, ಪಾಲಿಕೆಯಿಂದ ಹಿಡಿದು ಪಾರ್ಲಿಮೆಂಟ್ ವರ್ಗು ಎಲ್ಲ ಎಲೆಕ್ಷನ್ ಅಲ್ಲೂ ನೀವು ಅದನ್ನೇ ಮಾಡ್ಲಿಲ್ಲ ಅಂದ್ರೆ ಜನ ನಿಮ್ಗೆ ಯಾಕೆ ವೋಟ್ ಹಾಕ್ತಾರೆ? ಜನ ನನ್ನ ಕೇಳ್ತಾ ಇದ್ರು, ಕೇಳಿ ಅವ್ನು ಏನು ಮಾಡಿದಾನಂತ ಅವ್ನು ಎಲೆಕ್ಷನ್ ನಿಲ್ಸಿದ್ದೀರಿ. ತಮಿಳುನಾಡಲ್ಲಿರ್ತಕ್ಕಂಥ ವಿಜಯ್ ಅವರು ಟಿವಿಕೆ ಪಕ್ಷ ಕಟ್ಟಿ 2 ವರ್ಷದಲ್ಲಿ CM ಸ್ಥಾನಕ್ಕೆ ಏರ್ತಾ ಇದ್ದಾರೆ. ನನ್ನ ಹತ್ರ 50-100 ಕೋಟಿ ಇಲ್ಲದೆ ನಾವು MLA ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನೀವು ಮಾತಾಡಿದ್ದೀರಾ. ಸಮಥಿಂಗ್ ಚೇಂಜ್ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಎಸ್ಪೆಷಲಿ ಜನರೇ. ಪಾರ್ಟಿಗಳನ್ನ ಚೇಂಜ್ ಮಾಡೋ ಬದಲು ಪಾಲಿಟಿಕ್ಸ್ನೇ ಸ್ವಲ್ಪ ಚೇಂಜ್ ಮಾಡಿ ಅಂತ. ಪೀಪಲ್ಸ್ ಪೊಲಿಟಿಕಲ್ ಪಾರ್ಟಿ ಅಷ್ಟೇ. ಸೊ ಇಟ್ಸ್ ಅ ಬೇಸಿಕಲಿ ಒ ಪೊಲಿಟಿಕಲ್ ಪಾರ್ಟಿ. ಹೌದೌದು. ಅದ್ರ ಉದ್ದೇಶ ಏನು ಸರ್? ಪೀಪಲ್ ಅಷ್ಟೇ. ಈಗಿನ ಜೆನ್ಸಿಗಳಿಗೆ ನಿಮ್ಮ ಐಡಿಯಾಲಜಿ ಪ್ರೊಸೆಸ್ ಅರ್ಥ ಆಗುತ್ತೆ. 40 ವರ್ಷ 35 ವರ್ಷ ಆಪ್ ಡೌನ್ಲೋಡ್ ಮಾಡಿ ಅಷ್ಟು ನೋಡುವಷ್ಟು ಪೇಷನ್ಸ್ ಅವರಿಗೆ ಇರುತ್ತೆ ಕೂಡ. ಇನ್ನು ಸ್ವಲ್ಪ ಜನಕ್ಕೆ 30% ಅರ್ಥ ಆಗಲಿ, ಒಂದು ಚೇಂಜ್ ಆಗುತ್ತೆ. 2017ರಲ್ಲಿ ನಾನು ಬಿತ್ತಿದ ಬೀಜ ಇವತ್ತು ಮೊಳಕೆ ಹೊಡೆದಿದೆ. ಎಲ್ಲಿ ಬೀಜ ಬಿತ್ತಿದ್ರೆ ಇನ್ನೆಲ್ಲೋ ಗಿಡವಾಗಿ ಬೆಳೀತಾ ಇದೆ. ನೀವು ಸಿನಿಮಾ ಕತೆ ಬರೀತೀರಾ ಅಥವಾ ಪ್ರೇಕ್ಷಕರಿಗೆ ಬ್ರೈನ್ ಎಕ್ಸರ್ಸೈಸ್ ಕೊಡ್ತೀರಾ? ನಿನ್ನಡೆ ಬರಹ ಬರೆಯೋ ಈ ರೈಟರ್. ಉಪ್ಪಿ CM ಫಾರ್ಮುಲಾ ವೀಕ್ಷಿಸಿ ನಾಳೆ ರಾತ್ರಿ 8 ಗಂಟೆಗೆ.